ಹಿಂಸೆ ಅಹಿಂಸೆ ಎಂಬ ಭೇದ ಭಾವವನ್ನರಿಯದ ಮದ ಮೂರ್ಖರ ಗರ್ವಹರಣಮ ಮಾಡಿ ಎನ್ನ ಪಣೆಯೊಳು ಉದಯಿಸಿದ ಕ್ರೋಧಾಗ್ನಿಯಂ ದಹಿಸಿ ದುಷ್ಟರ ಅಟ್ಟಹಾಸಮಂ ನಷ್ಟಗೊಳಿಸಿ ಋಷಿ ಸಮುದಾಯದೊಳು ಕ್ರೋಧಾಗ್ನಿಯಂ ದಹಿಸಿದ ಪ್ರಬಲ ಪ್ರಖ್ಯಾತನೆಂದೆನಿಸಿ ಅಷ್ಟಮದಗಳಂ ಮೆಟ್ಟಿ ದುಷ್ಟ ಗುಣಗಳಂ ಕುಟ್ಟಿ ಶಿವಪಂಚಾಕ್ಷರಿ ಎಂಬ ತಾರಕ ನಾಮಮಂ ಪಠಿಸುತ್ತಾ ಯಾವದ್ ಮುನಿಕುಲ ವೃಂದದೋಳು ಶ್ರೇಷ್ಠ ಕಲಿ ತಿಲುಕನಂಧಾರೆಂದು ಕೇಳುವ ನೀನುದಾರು ಸೂತ ಮೊದಲ ಪೇಳ 3 ತಿಂಗಳು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಕೊಟ್ಟರು. ನಮ್ಮ ಪ್ರದರ್ಶನ ನಮ್ದೆಲ್ಲ ಹಾವಭಾವಗಳು ಎಲ್ಲ ನೋಡಿ ಗುರುತಿಸಿ ರಾಜೀವ್ ಬಾಬು ಸರ್ ಅಂತಾನೆ ಇರಬೇಕು ಇಲ್ಲಿ ಅಯೋಧ್ಯೆಯಲ್ಲಿ. ಅವರು ನಿಮ್ಮ ಈ ಪ್ರದರ್ಶನ ಬಂದು ನಮ್ಗೆ ತೋರಿಸ್ಬೇಕಂತಂತ ಹೇಳಿ ನಮ್ಮ ಇವರಿಗೆ ಯಾರಿಗೆ ವಿಶ್ವನಾಥ್ ಸೌಕಾರ್ ಅಂತ ಹೇಳಿ ಭೂಗುಂಬದಲ್ಲಿ ವಿಶ್ವನಾಥ್ ಸೌಕಾರ್ ಅಂತ ಹೇಳಿ ಬೈಲಾಟ. ಇವತ್ತು ನಾನು ಹೇಳೋ ಮಾತಲ್ಲ, ಯಾರನ್ನೇ ಮಾಸ್ಟರ್ನ ಕೇಳ್ಬೋದು, ಯಾರ ತಬಲ ಮಾಸ್ಟರ್ನ ಕೇಳ್ಬೋದು. ಹೆಣ್ಮಕ್ಳು ಜನತಾಗ್ನಿ ಬಗಲಿಗೆ ರೇಣುಕಮ್ಮ ಪಾತ್ರ ಏನ್ ಮಾಡ್ತಾರಲ್ಲ ಅವ್ರು ಯಾರನ್ನಾದ್ರೂ ಕೇಳ್ಬೋದು. ಇದಕ್ಕ ಜಮದಾಗ್ನಿ ಪಾತ್ರಕ್ಕೆ ಸೀಮಿತ ಎಕ್ಸಲೆಂಟ್ ಮಾಡೋದು ಯಾರು ಅಂತ ಕೇಳಿದ್ರೆ ಅದು ಶಂಕರಮಣ ಪಿರ್ಸಾಬ್ ಅಂತಾನೆ ಹೇಳ್ತಾರ. ಆಗ್ಲಿ ಬೇರೆ ಹೆಸರು ಹೇಳಕ್ಕ ಸ್ವಲ್ಪ ಏನಂತಾರಂದ್ರೆ ಇಡೀ ಕರ್ನಾಟಕದಲ್ಲಿ ನಮಗೆ ಒಂದ್ ಸ್ಥಾನದಾಗ ಯಾರಪ್ಪ ಅಂತಂದ್ರೆ ಶಂಕರಮಂಡ ನೋಡ್ಬೇಕಪ್ಪ, ಶಂಕರಮಂಡ ಜಮದಾಗ್ನಿನ ನೋಡ್ಬೇಕು, ಇಷ್ಟೇ ಅಂತಾರ. ಆಗ್ಲಿ ಬೇರೆ ಮಾತ ಅಂತ ಇಲ್ಲ. ಬಟ್ ನಾನಂಬ ಅಹಂಕಾರದ ಮಾತಲ್ಲ, ಇದು ಸರ್ವ ಜನರಿಗೆ ಹೇಳುವಂತ ಮಾತು.